ಕನ್ನಡ ಫಾರೆಕ್ಸ್ ಸೀರೀಸಿನ 3ನೇ ವಿಡಿಯೋಗೆ ಸ್ವಾಗತ. ಈ ವಿಡಿಯೋಲ್ಲಿ ಫಾರೆಕ್ಸ್ ಕರೆನ್ಸೀಸ್ ಮತ್ತು ಫಾರೆಕ್ಸ್ ಕರೆನ್ಸಿ ಪೇರ್ಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಯಾವ ಕರೆನ್ಸೀಸ್ನ ಮೆಜಾರಿಟಿ ಟ್ರೇಡ್ ಮಾಡ್ತಾರೆ ಅದನ್ನು ಮೇಜರ್ ಕರೆನ್ಸೀಸ್ ಅಂತ ಹೇಳ್ತಾರೆ. ಅದು ಯಾವ್ದ್ಯಾವುದು ಅಂದರೆ USD, ಯೂರೋ, JPY, GBP, CHF, CAD, AUD ಮತ್ತು NZD. USD ಎಲ್ಲದಕ್ಕಿಂತ ಮೋಸ್ಟ್ ಟ್ರೇಡೆಡ್ ಮತ್ತು ಸ್ಟ್ರಾಂಗೆಸ್ಟ್ ಕರೆನ್ಸಿ. ಈಗ ಕರೆನ್ಸಿ ಪೇರ್ಸ್ ಬಗ್ಗೆ ಹೇಳ್ತೀನಿ. ಕರೆನ್ಸಿ ಪೇರ್ಸಲ್ಲಿ 3 ಟೈಪ್ಸ್ ಇದೆ: ಮೇಜರ್ ಪೇರ್, ಕ್ರಾಸ್ ಪೇರ್ ಮತ್ತು ಎಕ್ಸಾಕ್ಟಿಕ್ ಪೇರ್ಸ್. ಮೇಜರ್ ಕರೆನ್ಸಿ ಪೇರ್ ಅಂದರೆ ಬೇರೆ ಮೇಜರ್ ಕರೆನ್ಸೀಸ್ನ USD ಜೊತೆ ಪೇರ್ ಮಾಡಿದ್ರೆ ಅದು ಮೇಜರ್ ಕರೆನ್ಸಿ ಪೇರ್ ಆಗುತ್ತೆ. ಅದು ಯಾವ್ದ್ಯಾವುದು ಅಂದರೆ ಯೂರೋ USD, USD JPY, GBP USD, USD CHF, USD CAD, AUD USD ಮತ್ತು NZD USD. ಕ್ರಾಸ್ ಪೇರ್ಸ್ ಅಂದರೆ USDನ ಬಿಟ್ಟು ಬೇರೆ 2 ಮೇಜರ್ ಕರೆನ್ಸೀಸ್ನ ಪೇರ್ ಮಾಡಿದ್ರೆ ಅದನ್ನು ಕ್ರಾಸ್ ಪೇರ್ಸ್ ಅಂತ ಹೇಳ್ತಾರೆ. ಅದು ಯಾವ್ದ್ಯಾವುದು ಅಂದರೆ ಯೂರೋ JPY, GBP JPY, AUD NZD, GBP CAD, ಯೂರೋ CAD. ಅದರಲ್ಲಿ ತುಂಬ ಥರ ಬರುತ್ತೆ. ಎಕ್ಸಾಕ್ಟಿಕ್ ಪೇರ್ಸ್ ಅಂದರೆ ಒಂದು ಮೇಜರ್ ಕರೆನ್ಸಿ ಜೊತೆ ಎಮರ್ಜಿಂಗ್ ಎಕಾನಮಿ ಕರೆನ್ಸೀಸ್ನ ಪೇರ್ ಮಾಡಿದ್ರೆ ಅದನ್ನು ಎಕ್ಸಾಕ್ಟಿಕ್ ಪೇರ್ಸ್ ಅಂತ ಹೇಳ್ತಾರೆ. ಅದು ಯಾವ್ದ್ಯಾವುದು ಅಂದರೆ USD BRL, USD HKD, USD SAR, USD SGD, USD ZAR. ನೆಕ್ಸ್ಟ್ ವಿಡಿಯೋಲ್ಲಿ ಫಾರೆಕ್ಸ್ ಕರೆನ್ಸಿ ಪೇರ್ಸಲ್ಲಿ ಯಾವುದು ಸ್ಟ್ರಾಂಗ್ ಮತ್ತು ಯಾವುದು ವೀಕ್ ಅನ್ನೋದನ್ನ ಐಡೆಂಟಿಫೈ ಮಾಡೋದು ಹೇಳ್ಕೊಡ್ತಿದ್ದೀನಿ.